ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಬಿಗ್ ಬಾಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಈ ಕೂಡಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಬಿಬಿ ಪ್ಯಾಲೇಸ್ ಟಾಸ್ಕ್ ಮುಗಿಯಿತು. ಅತಿಥಿಗಳಾಗಿ ಬಂದಿದ್ದ ಉಗ್ರ ಮಂಜು, ತ್ರಿವಿಕ್ರಮ್, ಮೋಕ್ಷಿತಾ ಪೈ, ಚೈತ್ರ ಕುಂದಾಪುರ ಹಾಗೂ ರಜತ್ ಇನ್ನು ಬಿಗ್ ಬಾಸ್ ಮನೆಯಲ್ಲೇ ಇದ್ದಾರೆ. ಟಾಸ್ಕ್ ಮುಗಿದ ಮೇಲೂ ಗಿಲ್ಲಿ ನಟ ಹಾಗೂ ಉಗ್ರ ಮಂಜು ಮಧ್ಯೆ ಚಟಾಪಟಿ ನಡೆದಿದೆ. ಊಟದ ವಿಚಾರದಲ್ಲಿ ಗಿಲ್ಲಿ ನಟ ಮಾತನಾಡಿದ್ದಾರೆ, ಅಂತಹ ಉಗ್ರ ಮಂಜು ಕೆಂಡ ಕಾರಿದ್ದಾರೆ. ಪ್ಲೇಟ್ ವಿಚಾರದಲ್ಲಿ ಗಿಲ್ಲಿ ನಟ ಮಾತಾಡಿದ್ದು ತಪ್ಪೆ, ಅದು ಸಂಚಿಕೆಯಲ್ಲಿ ಇದೆ. ಆದರೆ ಅದಕ್ಕೂ ಮುನ್ನ ತ್ರಿವಿಕ್ರಮ್ ಮೊಟ್ಟೆ ವಿಚಾರದಲ್ಲಿ ಗಿಲ್ಲಿ ನಟ ಅವರನ್ನು ಕೆಣಕಿದ್ದರು, ಅದನ್ನು ಎಪಿಸೋಡ್ನಲ್ಲಿ ತೋರಿಸಿಲ್ಲ. ಹೀಗ್ಯಾಕೆ ಅಂತ ಬಿಗ್ ಬಾಸ್ ಅನ್ನೇ ವೀಕ್ಷಕರು ಪ್ರಶ್ನೆ ಮಾಡುತ್ತಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ಲೈವ್ ವೇಳೆ ತ್ರಿವಿಕ್ರಮ್ ಮಾಡಿದ ಮಾತುಗಳ ವಿಡಿಯೋವನ್ನು ವೀಕ್ಷಕರು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡುತ್ತಿದ್ದಾರೆ. ಗಿಲ್ಲಿ ನಟ, ಉಗ್ರ ಮಂಜು ಮಧ್ಯೆ ಜಗಳ ಶುರುವಾಗಿದ್ಯಾಕೆ? ಗಿಲ್ಲಿ ನಟ, ನಾನು ನೆಕ್ಸ್ಟ್ ಸೀಸನ್ಗೆ ಕರೆದರೂ ಹೋಗಲ್ಲ, ಯಾಕಂದ್ರೆ ಅದು ಇನ್ನೊಬ್ಬರ ಸೀಸನ್, ಎಲ್ಲರೂ ಗೋಳು ಅಂತ ನಕ್ಕರು. ರಜತ್, ಅಂದ್ರೆ ಬಿಗ್ ಬಾಸ್ಗೆ ಮರ್ಯಾದೆ ಕೊಡಲ್ವಾ ನೀನು? ತ್ರಿವಿಕ್ರಮ್, ಈ ಸೀಸನ್ನೇ ಬಿಟ್ಟು ಕೊಡೋ ತುಂಬಾ ಜನ ಕಾಯ್ತವ್ರೆ. ಗಿಲ್ಲಿ ನಟ, ಇದು ನನ್ನ ಸೀಸನ್. ತ್ರಿವಿಕ್ರಮ್, ಲೇ ನಿಂದಲ್ಲ ಕಣೋ ಗಿಲ್ಲಿ ನಟ, ಬೇರೆಯವರ ತಟ್ಟೆಗೆ ಕೈ ಹಾಕಲ್ಲ ನಿಮ್ಮ ತರಹ. ಮಂಜು, ಅಂದರೆ ಬೇರೆಯವರ ತಟ್ಟೆಗೆ ನಾವು ಕೈ ಹಾಕಿದ್ದೀವಿ, ಬಿಗ್ ಬಾಸ್ ಮಾತಿಗೆ ನಾವು ಗೌರವ ಕೊಡದೆ ನಾವು ಬರಬಾರ್ದಿತ್ತು ಅಂತಾನ. ಗಿಲ್ಲಿ ನಟ, ಇದು ಮೂಲ ನಮ್ಮ ತಟ್ಟೆಯಾಗಿತ್ತು, ಈಗ ನೀವು ತಿನ್ನುತ್ತಿದ್ದೀರಾ, ಅದನ್ನ ಹೇಳೋಕೆ ಬಂದೆ. ರಜತ್, ಸ್ವಲ್ಪ ಬಿಸಿ ಬಿಸಿ ಅನ್ನ ದಾಲ್ ಬಿದ್ಮೇಲೆ ಹೆಂಗಾಡ್ತವನೆ ನೋಡ್ದ. ಕಾವ್ಯ, ನೀವು 3 ಜನ ಬರುವಾಗ ಹೇಗಿದ್ರಿ? ಕೈ ಕಟ್ಟಿಕೊಂಡು ನಿಂತಿದ್ರಿ ತಾನೇ, ಸುಮ್ನಿರಿ. ಗಿಲ್ಲಿ ನಟ, ಮಂಜಣ್ಣ, ಊಟ ಮಾಡಿ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ತ್ರಿವಿಕ್ರಮ್, ತಟ್ಟೆ ಕಿತ್ತುಕೊಳ್ಳೋಕೆ ಬಂದಿದ್ದೀವಿ ಅಂದುಬಿಟ್ಟಲ್ಲೋ ಬೇಕುಪ್ಪ. ಮಂಜು, ಅನ್ನ ಬಿಡಬಾರದು, ತಟ್ಟೆ ತೊಳೆಯದಿಡುತ್ತೇನೆ. ಆಮೇಲೆ ಬಿಗ್ ಬಾಸ್ ಬೇರೆ ತಟ್ಟೆ ಕಳುಹಿಸಿದರೂ ಬೇರೆ ಊಟವೇ ಕಳುಹಿಸಲಿ, ತೊಂದರೆ ಇಲ್ಲ. ಬಿಗ್ ಬಾಸ್ ಕಳುಹಿಸಿದರೆ ಬೇರೆ ಊಟ ನಾಳೆಯಿಂದ ತಿನ್ನುತ್ತೇನೆ. ಗಿಲ್ಲಿ ನಟ, ತಪ್ಪಾಯ್ತು ಬಿಡಣ್ಣ, ತಿನ್ನಣ್ಣ ಸುಮ್ಮನೆ. ಮಂಜು, ಯಾವನು? ಏನು ಮಾತಾಡ್ತಿದ್ಯಾ? ಮುಚ್ಕೊಂಡು ಕೂತ್ಕೊಳ್ಳೋ. ಗಿಲ್ಲಿ ನಟ, ತಮಾಷೆಗೆ ಹೇಳಿದ್ದು ನಾನು. ಮಂಜು, ಊಟದ ವಿಚಾರದಲ್ಲಿ ಬರ್ತೀಯೇನೋ, ಬೇರೆಯವರ ತಟ್ಟೆ ಕಿತ್ಕೊಳ್ತೀವೇನೋ, ಬೇರೆಯವರ ತಟ್ಟೆ ಕಿತ್ಕೊಳ್ಳಲು ಬರ್ತೀವ, ಲಿಮಿಟ್ ಇರಬೇಕು. ಗಿಲ್ಲಿ ನಟ, ಅಷ್ಟೊತ್ತಿಂದ ತಮಾಷೆ ಅಂತಿದ್ರು. ಮಂಜು, ಊಟದ ವಿಚಾರಕ್ಕೆ ಯಾವಾಗಲೂ ಬರ್ತಾನೆ, ಪುಕ್ಷಟೆ ತಿನ್ನೋಕೆ ಬಂದವ್ರೆ, ಬೇರೆಯವರ ತಟ್ಟೆಗೆ ಅನ್ನ ಕಿತ್ತುಕೊಳ್ಳೋಕೆ ಬಂದವ್ರೆ ಅಂತಾನೆ. ಧನುಷ್, ಸಾರಿ, ಆರಾಮಾಗಿ ತಿನ್ನಿ. ಮಂಜು, ಅನ್ನದ ವಿಚಾರಕ್ಕೆ ಬಂದರೆ ತಲೆ ಕೆಡುತ್ತೆ, ಅನ್ನಕ್ಕಾಗಿ ಅಷ್ಟು ಕಷ್ಟಪಟ್ಟಿದ್ದೇವೆ. ಮಂಜು, ತ್ರಿವಿಕ್ರಮ್ ಜೊತೆ ಧನುಷ್ ಮಾತುಕತೆ. ಧನುಷ್, ನಾನು ನಡೆದಿದ್ದೇನೆ ಎಂದು ಹೋಗು ಅಂದಿದ್ದೇನೆ, ನಾನು ಕ್ಷಮೆ ಕೇಳ್ತೇನೆ. ತ್ರಿವಿಕ್ರಮ್, ನಾವು ಎಲ್ಲ ಕೌಂಟರ್ಗಳನ್ನು ತೆಗೆದುಕೊಳ್ಳಲು ರೆಡಿ. ಮಂಜು, ಬಿಗ್ ಬಾಸ್ ಮನೆಯಲ್ಲಿ ನಾನು 3 ಬಾರಿ ನೆಮ್ಮದಿಯಿಂದ ಊಟ ಮಾಡುತ್ತಿದ್ದೆ ಅಂತ ಅಷ್ಟು ಸಲ ನಾನು ಹೇಳಿದ್ದೆ ಗೊತ್ತಾ? ಅನ್ನದ ಒಂದೊಂದು ಅಗಳು ನಮಗೆ ಗೊತ್ತು. ಬೇರೆಯವರ ತಟ್ಟೆಯಲ್ಲಿ ಅನ್ನ ತೆಗೆದುಕೊಳ್ಳಲು ಬಂದಿದ್ಯಾ ಅಂದ್ರ. ತ್ರಿವಿಕ್ರಮ್, ಈ ಸೀಸನ್ನಲ್ಲಿ ಇರೋರು ಯಾರದ್ದು ನಮಗೆ ಬೇಡ ಸರ್. ರಜತ್, ನಿಮ್ಮ ಎದೆ ಮುಟ್ಟಿಕೊಂಡು ಹೇಳಿ, ಇದು ತಮಾಷೆನ? ರಘು, ಖಂಡಿತ ಇಲ್ಲ. ಧ್ರುವಂತ್ ಬಳಿ ಗಿಲ್ಲಿ ನಟ ಹೇಳಿದ್ದೇನು? ಧ್ರುವಂತ್, ಮೊದಲ ಅವರು ಬಳಿ ಒಂದು ಲೈನ್ ಎಳೆದುಕೊಳ್ಳಬೇಕು. ಅವರು ಬಂದಿದ್ದಾರೆ, ಏನೋ ಮಾಡ್ತಾರೆ, ಅವರು ಮಾಡ್ತಾರೆ ಅಂತ ನಾವು ಮಾಡಿದರೆ ಹೇಗಾಗುತ್ತೆ? ಗಿಲ್ಲಿ ನಟ, ಕೌಂಟರ್ ಹೊಡೆಯೋಕೆ ಹೋದೆ, ಹೀಗಾಯ್ತು. ಧ್ರುವಂತ್, ಮೊನ್ನೆನೇ ನಿಂಗೆ ಗೊತ್ತಾಯ್ತು, ಮತ್ತು ಸಲುಗೆ ತಗೊಂಡೆ. ಗಿಲ್ಲಿ ನಟ, 9 ವಾರದಿಂದ ಹೇಗಿದ್ದೀನಿ ಹಾಗೇ ಇದ್ದೀನಿ. ಧ್ರುವಂತ್, ಕೆಲವರು ಹೇಗೆ ಗೊತ್ತಾ, ಅವರಿಗೆ ಸಿಚುವೇಶನ್ ಹೇಗೆ ಬೇಕೋ ಹಾಗೆ ತಗೊಳ್ತಾರೆ. ಅವರಿಗೆ ಕಾಮಿಡಿ ಬೇಕಾದಾಗ ಕಾಮಿಡಿ, ಅವರಿಗೆ ಸೀರಿಯಸ್ ಬೇಕಾದಾಗ ಸೀರಿಯಸ್, ಅದರಿಂದ ಎಫೆಕ್ಟ್ ಆಗೋದು ಯಾರಿಗೆ? ಒಂದು ಲೈನ್ ಯಾವತ್ತೂ ಎಳೆದು ಇಟ್ಟಿರಬೇಕು, ತಲೆ ಕೆಡಿಸಿಕೊಳ್ಳಬೇಡ. ಗಿಲ್ಲಿ ನಟ,
ನಂದೇ ತಪ್ಪು ಇದೆ, ಮೊದಲನೇ ದಿನ ನಂದೇ ತಪ್ಪಾಯಿತು ಅಂತ ಸುಮ್ಮನಿದ್ದೆ. ಶೇವಿಂಗ್ ಮಾಡಿದರು, ಹುಡುಗಿ ಗೆಟಪ್ ಹಾಕಿಸಿದರು, ಏನೇ ಆದರೂ ಅವರಿಗೆ ಬೇಜಾರು ಮಾಡಬಾರದು ಅಂದುಕೊಂಡೇ ಬಂದೆ. ಕ್ಷಮೆ ಕೇಳಿದ ಗಿಲ್ಲಿ ನಟ. ಧನುಷ್. ಊಟದ ವಿಚಾರ ಬಂದಾಗ ಕೋಪ ಬರೋದು ಅವರಿಗೆ ಅದೇ ಆಗಿದ್ದು. ಗಿಲ್ಲಿ ನಟ. ಅವರು ಏನೇ ಅಂದರೂ ನನ್ನ ಮೇಲೆ ಏನು ಕಾಮಿಡಿ ಮಾಡಿದರೂ ನಗಾಡುತ್ತಾರೆ. ನಾನು ಸಣ್ಣದಾಗಿ ಕೌಂಟರ್ ಹೊಡೆದರೂ ಯಾರೂ ತಗೊಳ್ಳೋದಿಲ್ಲ. ಧನುಷ್. ನೀನು ಅಲ್ಲೇ ಹೇಳು, ನೀನು ಹೇಳಿದರೂ ನಾನು ಜೊತೆ ನಿಲ್ಲುತ್ತೇನೆ. ಸಾರಿ ಕೇಳು ಅಂತಿಲ್ಲ, ಕೇಳಿದರೆ ಚಿಕ್ಕವರಾಗೋದಿಲ್ಲ, ನಿನ್ನಿಷ್ಟ. ಗಿಲ್ಲಿ ನಟ. ಬೆಳಗ್ಗೆ ಕೇಳ್ತೀನಿ. ಧನುಷ್. ಇವತ್ತು ಕೇಳಿದರೆ ಬೆಟರು. ಗಿಲ್ಲಿ ನಟ. ಬಾ ಅಣ್ಣ, ಆಯಿತು ಕೇಳ್ತೀನಿ, ತಪ್ಪಾಯ್ತು ಅಣ್ಣ. ಮಂಜು. ಅಯ್ಯೋ ನಾನು ಮಾತಾಡಲ್ಲ, ದಯವಿಟ್ಟು ಬೇಡ. ಇಷ್ಟೆಲ್ಲ ಆಗೋದಕ್ಕೂ ಮುನ್ನ ನಡೆದಿದ್ದೇನು? ಡೈನಿಂಗ್ ಟೇಬಲ್ನಲ್ಲಿ ಎಲ್ಲರೂ ಒಟ್ಟಿಗೆ ಕೂತು ಮಾತನಾಡುತ್ತಿದ್ದರು ಈ ವೇಳೆ. ಗಿಲ್ಲಿ ನಟ. ಕಾವ್ಯ ಅವರೇ, ಒಂದು ಮೊಟ್ಟೆ ದಾನ ಮಾಡ್ತೀರಾ? ತ್ರಿವಿಕ್ರಮ್. ಆಚೆ ಕಡೆ 2 ಕೋಳಿ ಇಟ್ಟವಂತೆ, ಹೋಗಿ ತಗೊಂಡು ಬನ್ನಿ. ಗಿಲ್ಲಿ ನಟ. ನಾನು ತೀರಿಸ್ತೀನಿ. ಕಾವ್ಯ. ಹಳೆ ಸಾಲ ತೀರಿಸಿ ಮೊದಲು. ತ್ರಿವಿಕ್ರಮ್. ಈ ತರಹ ಬಾಳೋದು ಒಂದು ಜನ್ಮವೇನ್ರಿ? ನಿಮ್ಮ ಬಗ್ಗೆ ಮಾತಾಡ್ತಾರೆ, ಕೋಳಿ ಮೊಟ್ಟೆಯನ್ನ ಹುಡುಗಿಯ ಹತ್ತಿರ ಸಾಲ ಮಾಡಿಕೊಂಡು. ಗಿಲ್ಲಿ ನಟ. ಸಾರು ಕೊಡ್ತೀರೆ ಎಂದು ಹೋಗೋಕೆ ಆಗಲ್ಲ. ತ್ರಿವಿಕ್ರಮ್. ಇಷ್ಟೆಲ್ಲ ಬಿಡ್ರಿ, ನಾವೊತ್ತು ಈ ವೇಳೆ ಮಾತುಕತೆ ಮ್ಯೂಟ್ ಆಗಿದೆ. ಈ ಭಾಗವನ್ನ ಸಂಚಿಕೆಯಲ್ಲಿ ಹಾಕಿಲ್ಲ. ಈಗ್ಯಾಕೆ ಈ ಭಾಗವನ್ನ ಕಟ್ ಮಾಡಿದ್ದೇಕೆ ಎಂಬುದು ವೀಕ್ಷಕರ ಪ್ರಶ್ನೆಯಾಗಿದೆ. ಅಷ್ಟೊತ್ತಿನವರೆಗೆ ಎಲ್ಲ ಮಾತುಕತೆ ಫನ್ ಆಗಿಯೇ ಇತ್ತು. ಅದೇ ಫನ್ನಲ್ಲಿ ನಾವು ನೆಕ್ಸ್ಟ್ ಸೀಸನ್ಗೆ ಕರೆದರೂ ಹೋಗಲ್ಲ, ಯಾಕಂದರೆ ಅದು ಇನ್ನೊಬ್ಬರ ಸೀಸನ್ ಎಂದು ಗಿಲ್ಲಿ ನಟ ಹೇಳುತ್ತಾರೆ. ಈಗಲೂ ಎಲ್ಲರೂ ಗೋಳೋ ಅಂತ ನಗುತ್ತಾರೆ. ಅನಂತರ ಏಕಾಏಕಿ ಗಲಾಟೆ ಶುರುವಾಗುತ್ತೆ. ಅದನ್ನು ಸಂಚಿಕೆಯಲ್ಲಿ ಯಾಕೆ ತೋರಿಸಲಾಗಿದೆ? ಧನುಷ್ ಬಳಿ ಮಾತನಾಡುವಾಗ ನೀಟಾಗಿ ಕಟ್ ಮಾಡಲಾಗಿತ್ತು. ಕಾವ್ಯನ ಮೊಟ್ಟೆ ಕೊಡು ಅಂತ ಕೇಳಿದೆ, ಅದಕ್ಕೆ ಈ ತರಹನ ಒಂದು ಜನ್ಮಾನ ಅಂತ ಏನೇನು ಅಂದ್ರು. ನಾನು ಸುಮ್ಮನೆ ಇದ್ದೆ. ದಾಲ್ ಖಾಲಿ ಆಯ್ತು, ಹಾಕಿ ಅಂದೆ ಎಂದು ಧನುಷ್ ಬಳಿ ಮಾತನಾಡುವಾಗ ತಾವು ಕೌಂಟರ್ ಕೊಟ್ಟಿದ್ದೇಕೆ ಅಂತ ಗಿಲ್ಲಿ ನಟ ವಿವರಿಸಿದ್ದರು. ಇದನ್ನ ಸಂಚಿಕೆಯಲ್ಲಿ ಎಡಿಟ್ ಮಾಡಲಾಗಿದೆ. ತ್ರಿವಿಕ್ರಮ್ ಆಡಿದ ಮಾತುಗಳನ್ನು ಕಟ್ ಮಾಡಿದ್ದೇಕೆ ಅಂತ ವೀಕ್ಷಕರು ಪ್ರಶ್ನಿಸುತ್ತಿದ್ದಾರೆ. ಇಷ್ಟೆಲ್ಲ ಆಗಿದ್ದು ತ್ರಿವಿಕ್ರಮ್ ಇಂದಲೇ ಅಂತ ವೀಕ್ಷಕರು ಅಭಿಪ್ರಾಯಪಟ್ಟಿದ್ದಾರೆ. ಅತಿಥಿಗಳು ಮಾಡಿದ್ದು ಸರಿಯಾ ಎಂದು ವೀಕ್ಷಕರು ಪ್ರಶ್ನೆ ಮಾಡುತ್ತಿದ್ದಾರೆ. ಕೊಡ್ತಾರೆ ಅಂದಮೇಲೆ ತಗೊಳ್ಳೋಕೆ ಬರಬೇಕು ಎಂದು ಗಿಲ್ಲಿ ನಟನಿಗೆ ಸೂರಜ್ ಹಾಗೂ ಸ್ಪಂದನ ಸಪೋರ್ಟ್ ಮಾಡಿರೋ ವಿಡಿಯೋ ಸಹ ವೈರಲ್ ಆಗಿದೆ. ಅವರು ಕೊಟ್ಟಿದ್ದೆಲ್ಲ ನಾನು ತಗೊಳ್ಳೋಕೆ ಅನ್ನುವಾಗ ನಾನು ಕೊಡೋದನ್ನು ತೆಗೆದುಕೊಳ್ಳೋಕ್ಕೂ ರೆಡಿ ಇರಬೇಕು ಅಲ್ವಾ? ಮೊಟ್ಟೆ ಊಟನೇ ತಾನೇ. ದಾಲ್ ಬಗ್ಗೆಯೂ ಮಾತನಾಡಿದರೂ ಅದು ಊಟನೇ ಅಲ್ವಾ ಎಂದು ಗಿಲ್ಲಿ ನಟ ಸ್ಪಂದನ ಬಳಿ ಮಾತನಾಡಿದ್ದಾರೆ. ಗಿಲ್ಲಿ ನಟ ಸ್ಪಂದನ ಸಪೋರ್ಟ್ ಮಾಡಿದ್ದಾರೆ. ಗಿಲ್ಲಿ ಊಟದ ಬಗ್ಗೆ ಮಾತಾಡಿಲ್ಲ, ಪ್ಲೇಟ್ ಅಂತ ಹೇಳಿದರು ಅಷ್ಟೇ. ಗಿಲ್ಲಿ ಹೇಳಿದ ಉದ್ದೇಶವು ಎಂಬುದನ್ನು ನೀವೇ ಅರ್ಥೈಸಿ ಅಂತಿದ್ದಾರೆ ವೀಕ್ಷಕರು. ಒಪ್ಪಿಗೆ ಇಲ್ಲದೆ ಗಿಲ್ಲಿ ಗಡ್ಡ ಬೋಳಿಸಿದರು ಮಂಜು. ಲೇಡಿ ಗೆಟಪ್ ಹಾಕಿಸಿದರು, ಸ್ವಿಮ್ಮಿಂಗ್ ಪೂಲ್ಗೆ ಹಾಕಿದರು. ಆಗಾಗ ಗಿಲ್ಲಿ ಕಾಳೆಳೆದರು, ಅಷ್ಟೆಲ್ಲ ಟಾರ್ಚರ್ ಕೊಟ್ಟರು. ಅದನ್ನು ಗಿಲ್ಲಿ ಸ್ಪೋರ್ಟಿವ್ ಆಗಿ ತೆಗೆದುಕೊಂಡಿದ್ದಾರೆ. ಆದರೆ ಗಿಲ್ಲಿ ಮಾಡಿದ ಒಂದು ಕಾಮಿಡಿಯನ್ನ ಅತಿಥಿಗಳು ತಗೊಳ್ಳೋಕೆ ಆಗಲ್ವಾ ಅಂತಿದ್ದಾರೆ ವೀಕ್ಷಕರು. ಒಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅತಿಥಿಗಳು ಹಾಗೂ ಗಿಲ್ಲಿ ನಟ ಬಗ್ಗೆ ಜೋರು ಚರ್ಚೆ ನಡೆಯುತ್ತಿದೆ. ಯಾರದು ತಪ್ಪು ಯಾರದು ಸರಿ ಅಂತ ಕಿಚ್ಚ ಸುದ್ದಿ ಪಂಚಾಯಿತಿಯಲ್ಲಿ ನಿರ್ಧಾರವಾಗುತ್ತಾ ಅಂತ ಕಾದು ನೋಡಬೇಕಾಗುತ್ತದೆ. ಹಾಗೆ ನಿಮ್ಮ ಅನಿಸಿಕೆ ಏನೆಂದು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ವೀಕ್ಷಕರೇ. ಗಿಲ್ಲಿ ನಟ ಫ್ಯಾನ್ಸ್ ಯಾರೆಲ್ಲ ಇದ್ದೀರಾ ತಪ್ಪದೆ ಗಿಲ್ಲಿ ನಟ ಎಂದು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ.